ಹಾಯ್ ಹಲೋ ನಮಸ್ಕಾರ. ಅಶೋಕಸ್ ಕಿಚನಿಗೆ ಸ್ವಾಗತ. ನಾನು ಇವತ್ತು ಮನೆಯಲ್ಲಿ ಮಜ್ಜಿಗೆ ಹುಳಿ ಮಾಡುವ ವಿಧಾನವನ್ನು ಹೇಳಿಕೊಡುತ್ತೇನೆ. ಬೇಕಾಗುವ ಸಾಮಗ್ರಿಗಳನ್ನು ನೋಟ್ ಮಾಡಿಕೊಳ್ಳಿ. ಒಂದು ಅರ್ಧ ಕೆ ಜಿ ಆಗುವಷ್ಟು ಬೂದುಗುಂಬಳಕಾಯಿ ತೊಗೊಂಡಿದ್ದೇನೆ. ಒಂದು 100 ಗ್ರಾಮ್ ಫಸ್ಟ್ ಎಣ್ಣೆ, ಒಂದು 1/4 ಸ್ಪೂನ್ ಆಗುವಷ್ಟು ಮೆಂತ್ಯ, ಒಂದು 50 ಗ್ರಾಮ್ ಆಗುವಷ್ಟು ಕಡಲೆಬೇಳೆ, ಒಂದು 50 ಗ್ರಾಮ್ ಆಗುವಷ್ಟು ಅಕ್ಕಿ, ಒಂದು 25 ಗ್ರಾಮ್ ಆಗುವಷ್ಟು ಕಾಳುಮೆಣಸು, ಒಂದು 10 ಗ್ರಾಮ್ ಆಗುವಷ್ಟು ಮೆಂತ್ಯ, ಒಂದು ಅರ್ಧ 1/4 ಟೇಬಲ್ ಸ್ಪೂನು ಇಂಗು ಪೌಡ್ರು, ಆಮೇಲೆ 8-10 ಹಸಿಮೆಣಸು, ಒಂದು 3 ಪೀಸ್ ಶುಂಠಿ, ಒಂದು ಕರಿಬೇವು, ಉಪ್ಪು, ಒಂದು ಸಣ್ಣ ತುಂಡು ಬೆಲ್ಲ, ಜೀರಿಗೆ ಒಂದು 25 ಗ್ರಾಮು, ಧನಿಯಾ ಒಂದು 25 ಗ್ರಾಮು, ಆಮೇಲೆ ತೆಂಗಿನಕಾಯಿ ತುರಿ 1 ಬಟ್ಲು, ಒಂದು 1/4 ಲೀಟ್ರ್ ಆಗುವಷ್ಟು ಮೊಸರು. ಇಷ್ಟು ಐಟಮ್ ತೊಗೊಳ್ಬೇಕು. ಇದೀಗ ಮಸಾಲೆ ಹುರಿಯೋಕ್ಕೆ ಬಾಣಲಿ ಇಟ್ಟು ಎಣ್ಣೆ ಹಾಕ್ತೇನೆ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಅದರಲ್ಲೇ ಎಣ್ಣೆ ಕಾದು ಕೂಡಲೇ ಮೆಂತ್ಯ ಹಾಕಿ, ಮೆಂತ್ಯನೆಲ್ಲ ಸಣ್ಣ ಬೆಂಕಿಯಲ್ಲಿ ಹುರ್ಕೊಳ್ಬೇಕು. ಅದಕ್ಕೀಗ ಕಡಲೆಬೇಳೆ ಹಾಕ್ತೇನೆ. ಕಡಲೆಬೇಳೆ, ಅಕ್ಕಿ ಸಣ್ಣ ಬೆಂಕಿಯಲ್ಲಿ ಕೆಂಪಾಗೋದ್ರಂಗೆ ಎಲ್ಲದನ್ನು ಕಡಲೆಬೇಳೆ, ಅಕ್ಕಿ ಇದನ್ನೆಲ್ಲರೂ ಸಣ್ಣಗೆ ಹುರ್ಕೊಳ್ಬೇಕು. ಕಡಲೆಬೇಳೆ ಇದು ಸ್ವಲ್ಪ ಫ್ರೈ ಆಗ್ತಾಯಿದೆ. ಈಗ ಕಾಳುಮೆಣಸು ಹಾಕ್ತೇನೆ. ಅರ್ಧ ಫ್ರೈ ಆಗಿದೆ ಇದು. ಕಾಳುಮೆಣಸು, ಶುಂಠಿ, ಹಸಿಮೆಣಸು, ಎಲ್ಲದನ್ನು ಸಣ್ಣಗೆ ಫ್ರೈ ಮಾಡ್ಕೊಳ್ಬೇಕಿದು. ಹಸಿ ಇದು ಬರಬಾರ್ದು, ಸ್ಮೆಲ್ ಬರಬಾರ್ದು. ಶುಂಠಿ, ಹಸಿಮೆಣಸು ಎಲ್ಲದನ್ನು ಒಟ್ಟು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಬೇಕು. ಧನಿಯಾ, ಜೀರಿಗೆ, ಬೇಕಾದರೆ ಸ್ವಲ್ಪ ಐಟಮ್ ಜಾಸ್ತಿ ಮಾಡೋದು. ಹಿಂಗು ಜಾಸ್ತಿ ಮಾಡೋದು, ಐಟಮ್ ಎಲ್ಲ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಕರಿಬೇವು ನೋಡಿ, ಎಲ್ಲ ಸರಿ ಫ್ರೈ ಆಗುತ್ತೆ. ಇದಕ್ಕೆ ಕಾಯಿ ಹಾಕಿ, ಕಾಯಿನೂ ಚೆನ್ನಾಗಿ ಫ್ರೈ ಮಾಡಬೇಕು. ಕಾಯಿ ಹಾಕಿ ಸರಿ ಫ್ರೈ ಮಾಡಿ. ಈಗ ಅರಿಶಿಣ, ಕಾಯಿನೆಲ್ಲ ಸರಿ ಫ್ರೈ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಸಣ್ಣಕ್ಕೆ ರುಬ್ಕೊಳ್ಬೇಕು. ಬಿಸಿನೇ ಹಾಕ್ಬೇಡಿ. ಸ್ವಲ್ಪ ಮಸಾಲೆ ತೆಗೆದು ಸ್ವಲ್ಪ ಹೊತ್ತು ಹಾಕಿಬಿಟ್ಟು ಮಿಕ್ಸಿಗೆ ಹಾಕಿ. ನೋಡಿ, ಮಿಕ್ಸಿಗೆ ಹಾಕಿ ಅದು ನೀರು ಹಾಕ್ಕೊಂಡು ನುಣ್ಣಕ್ಕೆ ಎಷ್ಟು ನುಣ್ಣಕ್ಕೆ ರುಬ್ಕೊಳ್ಳಿಕ್ಕಾಗುತ್ತೋ ಅಷ್ಟು ನುಣ್ಣಕ್ಕೆ ರುಬ್ಕೊಳ್ಳಿ. ಇದನ್ನು ಮಿಕ್ಸಿಯೆಲ್ಲ ಸಣ್ಣಗೆ ರುಬ್ಕೊಂಡು ಈಗ ಪಾತ್ರೆ ಇಡ್ತೇನೆ. ಇದಕ್ಕೀಗ ಉದ್ದ ಹಚ್ಕೊಳ್ಬೇಕು ಗುಂಬಳಕಾಯಿ. ನೋಡಿ, ಈ ಥರ ಗುಂಬಳಕಾಯಿ ಹಚ್ಕೊಳ್ಬೇಕು. ಗುಂಬಳಕಾಯಿ ಹಾಕ್ತೇನೆ. ಇದೇ ಥರ ಪೀಸನ್ನು ಇದೇ ಥರ ಮಾಡ್ಕೊಳ್ಬೇಕು ಮಜ್ಜಿಗೆ ಹುಳಿಗೆ. ನೀರು ಎಷ್ಟು ಗುಂಬಳಕಾಯಿಗಿಂತ ಸ್ವಲ್ಪ ಮೇಲೆ ಬರುವಷ್ಟು ನೀರು ಹಾಕ್ಬೇಕು, ಜಾಸ್ತಿ ಹಾಕ್ಕೊಳ್ಬೇಡಿ. ಆಮೇಲೆ ನೀರಾದರೆ ಮೊಸರು ಗಿಸ್ರು ಹಾಕಿಕೊಂಡು ನೀರಾಗುತ್ತೆ. ನೋಡಿ, ಬೆಲ್ಲ ಹಾಕ್ತೇನೆ ಇದ್ರ ಜೊತೆಗೇ. ಈಗ ಉಪ್ಪು, ಇದು ಒಂದು 2 ನಿಮಿಷದಲ್ಲಿ ಬೇಯ್ತದೆ ಇದು. ಅದೇನು ಜಾಸ್ತಿ ಹೊತ್ತೇನು ಬೇಯಕ್ಕೆ ತಗೊಳ್ಳೋದಿಲ್ಲ. ಅರಿಶಿಣ ಈಗ ಮುಚ್ಚಿಟ್ಟು ಕ್ಲೀನಾಗಿ ಬೇಯ್ತದೆ. ನೋಡಿ, ಈಗ ಬೆಂದಿದೆ. ನೋಡಿ, ಎಲ್ಲ ಗುಂಬಳಕಾಯಿ ಎಲ್ಲ ನೀಟಾಗಿ ಬೆಂದಿದೆ. ಈಗ ನೋಡಿ, ರುಬ್ಬಿದ ಮಸಾಲೆ ಹಾಕ್ತೇನೆ. ಮಸಾಲೆ ಎಲ್ಲ ಚೆನ್ನಾಗಿ ಕೊದ್ದಾದ ಮೇಲೆ ನೋಡಿ, ಮಸಾಲೆ ಹಾಕಿಬಿಟ್ಟು ಕ್ಲೀನಾಗಿ ತಿಸ್ಕೊತಾ ಇರಬೇಕು. ಇದು ಅಕ್ಕಿ ಎಲ್ಲ ಕಡಲೆಬೇಳೆ ಹಾಕೋದ್ರಿಂದ ತಗೊಂಡು ಬಿಡುತ್ತೆ. ಇದೀಗ ಅಷ್ಟರೊಳಗೆ ಕೊದರೊಳಗೆ ಒಗ್ಗರಣೆ ರೆಡಿ ಮಾಡ್ಕೊತೇನೆ. ಹೆಚ್ಚಿಗೆ ಎಣ್ಣೆ ಹಾಕಿದೆ. ನೋಡಿ, ತೆಂಗಿನ ಎಣ್ಣೆ ತಗೊಳ್ಳಿ, ತುಂಬ ಒಳ್ಳೆಯದು ತೆಂಗಿನ ಎಣ್ಣೆ ಹಾಕಿದ್ರೆ. ನೋಡಿ, ಜೀರಿಗೆ, ಇದಕ್ಕೆ ಸಾಸಿವೆ ಹಾಕಬಾರ್ದು, ಜೀರಿಗೆ ಹಾಕಬೇಕು. ನೋಡಿ, ಜೀರಿಗೆ ಎಲ್ಲ ಒಟ್ಟಬೇಕು. ಕರಿಬೇವು, ಬೇಕಾದ್ರೆ ಒಣಮೆಣಸು ಹಾಕ್ಬೋದು, ಸ್ವಲ್ಪ ಚೆನ್ನಾಗಿರುತ್ತೆ, ಏನು ತೊಂದರೆ ಇಲ್ಲ. ತಿನ್ನೋಕ್ಕೆ ಬೇಸಿಗೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಮಜ್ಜಿಗೆ ಹುಳಿ. ಬ್ರಾಹ್ಮಣರು ತುಂಬ ಇಷ್ಟಪಡ್ತಾರೆ ಇದನ್ನ, ಮಜ್ಜಿಗೆ ಹುಳಿ ಅಂದರೆ. ಈಗ ನೋಡಿ, ಲಾಸ್ಟಲ್ಲಿ ಕೊದ್ದಾದ್ಮೇಲೆ ಮೊಸರು ಹಾಕ್ಬೇಕು. ಮೊಸರು ಹಾಕಿ ಜಾಸ್ತಿ ಕೊಯ್ಸ್ಬಾರ್ದು. ಮೊಸರು ಹಾಕಿ
ಕೊದಿಲೇಬಾರ್ದು ಸರಿ. ನಾವು ಕೊದ್ದಾದ್ಮೇಲೆ ಲಾಸ್ಟಲ್ಲಿ ಮೊಸರು ಹಾಕ್ಬೇಕು. ಮೊಸರು ಹಾಕಿ ಒಂದು ರೌಂಡ್ ತಿರ್ಸಿದ್ರೆ ಸಾಕಾಗತ್ತೆ ನೋಡಿ. ಎಲ್ಲ ಮಜ್ಜಿಗೆ ಹುಳಿ ಅಷ್ಟು ಇದಾಗಿದೆ. ಈಗ ಮುಚ್ಚಿಟ್ಬೇಕು. ಮುಚ್ಚಿಟ್ಬಿಡಿ ನೋಡಿ. ಹೆಚ್ಚಿನ ವೀಡಿಯೋಗಾಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.